ಗುಡ್ ಮಾರ್ನಿಂಗ್ ಮಾರ್ನಿಂಗ್. ನಾವಿಲ್ಲಿ ಕರಿಯಪ್ಪನ ದೊಡ್ಡಿ ಗ್ರಾಮಕ್ಕೆ ಬಂದಿದ್ದೀವಿ. ತೆಂಗಿನ ಮರಕ್ಕೆ ನಾವು ಪ್ರಾಡಕ್ಟ್ ಕೊಟ್ಟಿದ್ವಿ. ಅದು ರಿಸಲ್ಟ್ ಹೇಗೆ ಬಂದಿದೆ ಅಂತ ಮೇಡಮ್ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಶಿಲ್ಪ. ನೀವು ಹೌಸ್ ವೈಫಾ ಇಲ್ಲ ವ್ಯವಸಾಯ ಮಾಡ್ತೀರಾ? ಮೇಡಮ್ ಹೌದು, ಮನೇಲೇ ಇರ್ತೀರಿ. ಮತ್ತು ಗಿಡದ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಗಿಡ ಅಂದರೆ ಅವರೆಲ್ಲ ನಮ್ಮ ತಮ್ಮ ಮೈದರ್ ನೆಟ್ಟಿದ್ರು. ಅಕ್ಕ ನಾವು ಗಿಡ ಹಾಕುವ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಇದು ಆ ಕಡೆಗೆ ಹಾಕಿರೋದು ನಮ್ಮ ಚಿಕ್ಕಮ್ಮವ್ರದ್ದು, ಇದು ಫುಲ್ಲು ನಮ್ಮದು, ನಮ್ಮ ಮಾವದ್ದು. ಇನ್ನು ನಾವು ನಮಗೆ ಮಾಡ್ಕೊಂಡಿಲ್ಲ. ಅಂದರೆ ಅವ್ರದ್ದು ಮೈದರ್ಗಾಗಲಿ ನಮ್ದು. ಅಂದರೆ ನೀವು ಒಟ್ಟಿಗೆ 4 ಜನ ಕೂಡ ಒಟ್ಟಿಗೆ ಹಾಕಿದ್ರಿ? ಅದು ಫಸ್ಟೇ ಹಾಕಿದ್ರು. ಫಸ್ಟೇ ಹಾಕಿದ್ರು. ಈ ಕಡೆ ಸೈಡೊಂದು ಇವಾಗ ಹಾಕಿರೋದು. ಅವ್ರು ಹಾಕಿ 1 ವರ್ಷದ ಮೇಲಾಗಿತ್ತು. ನಾವು ಹಾಕ್ತೀವಿ ಅವ್ರು ನೋಡ್ಕೊಂಡು. ಆಮೇಲೆ ಹಿಂಗದೇ ಅಂತ ಅಂದ್ಬಿಟ್ಟು ನಾವು ನೆಟ್ಕೊ ಹೋದೋ ಮನೆಗೆ. ಮತ್ತೆ ಅದನ್ನೇನು ನೀವು ಪೋಷಣೆ ಮಾಡಲಿಲ್ಲ? ಮಾಡಕ್ ಬರಲಿಲ್ಲ ನಾನು. ಅದರಿಂದ ಆಮೇಲೆ ನಮ್ಮ ಅತ್ತೆ ಬೈಯರು ಬಂದು ಗಿಡ ನೆಟ್ಬಿಟ್ಟು ಬಂದಿದ್ದೆ, ಮನೆಗೆ ಬಂದು ಸೇರ್ಕೊಂಡು ನೋಡ್ಲಿಲ್ಲ, ಅದಕ್ಕೆ ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ ಅಂತ. ಹಂಗೂ 1-2 ದಿವಸ ಆಳು ಕರ್ಕೊಬಂದು ಕಟ್ಟೆ ಮಾಡಿಸಿ 1-2 ದಿವಸ ಏನೋ ನೀರು ಹಾಕೋ ತಿರ್ಗಾ ಮಳೆ ಬತ್ತು ಅಂದ್ಬಿಟ್ಟು ಸುಮ್ಮನೆ ಆಗೋಗಿದ್ದು. ಆಮೇಲೆ ತಿರ್ಗಾ ಮುನ್ರತ್ನ 400 ಪರಿಚಯ ಆದ್ರಲ್ವಾ, ಚೆನ್ನಾಗೇ ಇತ್ತು. ನಾವು ಒಂದೇ ಊರವರು. ಅವರು ಅಕ್ಕ ಈ ಥರ ಅದೇ ಹೆಂಗೆ ಮಾಡಿರಿ ಅಂತ ಕೇಳಿದ್ರು. ನಾ ಸಸಿ ನೆಟ್ಟಕ್ಕೆ ನೀರು ಬರೋನಲ್ಲ, ಅವಾಗೇ ಅವಳು ಹೇಳಿದ್ದು ಹಿಂಗೆ ಹಾಕಕ್ಕ ಚೆನ್ನಾಗದೆ ಔಷಧಿ ಅಂತ. ನಾನು ತಗೊಂಡು 6 ತಿಂಗಳು ಮಡಿಕೊಂಡಿದ್ದೆ. ಅದ ಹಾಕಿರ್ಲಿಲ್ಲ. ಆಮೇಲೆ ಒಂದ್ಸಾರಿ ನನ್ನ ಮಗನಿಗೆ ರಜಾ ಇತ್ತು, ನಡೆಯೋ ಹಾಕುವ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಹಾಕ್ಬಿಟ್ಟು ಹೋದೆ. ಇಲ್ಲಿ ನಾನು ಬಂದರೆ ಒಬ್ಳೆ ಬರ್ಬೇಕಲ್ಲ ಅಂತ ನಾನು ಬರ್ತಾ ಇರಲಿಲ್ಲ, ಊರಿಂದ ದೂರ ಇರೋದ್ರಿಂದ. ಆಮೇಲೆ ನನ್ನ ಮಗ ಇವರು ನಮ್ಮ ಅರ್ಬಿಕ್ಕಿ ನಮ್ಮ ಅತ್ತೆ ಎಲ್ಲ ಬರೋರು, ಅವರು ಚೆನ್ನಾಗಿ ನೋಡ್ಕೊಳ್ಳೋರು. ಅದಕ್ಕೆಲ್ಲ ಗೊಬ್ಬರ ಹಾಕೋದು, ನೀರು ಹಾಕೋದು, ಗಿಡ ನೋಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ರಾಗಿ ಹಾಕೋರು ಅಲ್ಲಿ ಹೊಲದಲ್ಲಿ. ಅದರಿಂದ 10 ವರ್ಷನೇ ಚೆನ್ನಾಗಿ ಮಾಡೋರು. ನಾವು ಬರ್ತಾರು ನಮ್ಗೆ ಇದರಿಂದ ಈ ಔಷಧಿ ಹಾಕ್ಬಿಟ್ಟು ನಾವು ಹೋದ್ವಲ್ಲ, ಒಂದು 6 ತಿಂಗಳು 8 ತಿಂಗಳು. ಅಂದ್ರೆ ಅವ್ರು ಆ ಗಿಡಕ್ಕೆ ಅಷ್ಟು ಪೋಷಣೆ ಮಾಡಿದ್ರು, ಬಟ್ ನೀವು ಇದಕ್ಕೆ ಏನು ಮಾಡಿರಲಿಲ್ಲ. ಗಿಡ ನೆಟ್ಟಿದ್ರೆ ನೀರು ಹಾಕಿದ್ರಿ ಅಷ್ಟೇ. ಅದ್ರ ಮೇಲೆ ನಮ್ಮ ಅತ್ತೆನೂ ಬೈತಾನೆ ಇರೋರಲ್ಲ. ಒಂದಿನ ನನ್ನ ಮಗನಿಗೆ ರಜೆ ಇದ್ದಾಗ ಪಾಪ ಹೋಗ್ಬರ್ವ ಅಂದ್ಬಿಟ್ಟು ಈಗ ರೀಸೆಂಟಾಗಿ 1 ವರ್ಷ ಕರೆಕ್ಟಾಗಿ ಅಲ್ಲಿಗೆ 6 ತಿಂಗಳು ಆಯಿತು ನಾವು ಔಷಧಿ ಹಾಕಿ. 6 ತಿಂಗಳಿಂದ 6 ತಿಂಗಳಷ್ಟರ ಒಂಬಳೆ ಕಳೀತು. ಒಂಬಳೆ ಬಂದು ಪೂಜೆ ಗೀಜೆ ಮಾಡ್ಬಿಟ್ಟು ಮನೆಗೆ ಹೋಗೋದು. ಈಗ ಆ ಗಿಡ ಹೇಗಿದೆ, ನಿಮ್ಮ ಗಿಡ ಹೇಗಿದೆ? ಅವರೇ ಅಂತಾರಲ್ಲ ನಿಮ್ಮ ಚೆನ್ನಾಗವೆ ಅಂತ. ನಿಮಗೆ ಮೊದಲು ಹಾಕಿರೋ ಗಿಡಕ್ಕೂ ನಿಮ್ಮ ಜೊತೆಲಿ ಹಾಕಿರೋ ಗಿಡಕ್ಕೂ ಈಗ ನಿಮ್ದಿರೋ ಗಿಡಕ್ಕೂ ಏನು ವ್ಯತ್ಯಾಸ ಇದೆ? ನಿಮ್ಮ ಗಿಡಗಳೇ ಚೆನ್ನಾಗಿದೆ. ಈಗ ಅವರೇ ನಿಮ್ಮನ್ನು ಕೇಳ್ತಿದ್ದಾರೆ. ನೀವು ಹೇಳಿದ್ದೀರಾ ನಮ್ಮ ಮೋದಿಕೆರೆ ಅವರು ನೋಡಿದ್ರಲ್ಲ.